ರಾಜಣ್ಣ ಸಾಮಾಜಿಕ ಕಾರ್ಯಕರ್ತ ಮತ್ತು ಕರ್ನಾಟಕ ಸರ್ಕಾರಿ ಇಲಾಖೆ ನಿಗಮ ಮಂಡಳಿ ಒಳಗುತ್ತಿಗೆ ನೌಕರರ ಹೋರಾಟ ವೇದಿಕೆಯ ರಾಜ್ಯ ಗೌರವ ಅಧ್ಯಕ್ಷ. ಇವತ್ತು ಕೆಜಿಎಫ್ ಅಲ್ಲಿ ನಮ್ಮ ಏನು ಹಾಸ್ಪಿಟಲ್ ಅಲ್ಲಿ ಬಂದಿರುವಂತ ಉದ್ದೇಶ ಏನಂತಂದ್ರೆ 19/11/2025 ತಾರೀಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಇಡೀ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೊರಗುತ್ತಿಗೆ ಏನು ನಡೀತಾ ಇದೆ, ಇದನ್ನ ವಿರೋಧಿಸಿ ಉತ್ತರ ಪ್ರದೇಶದ ಧರ್ಮ್ ಸಿಂಗ್ ಅನ್ನೋರು ಸುಪ್ರೀಂ ಕೋರ್ಟ್ ಮುಂದೆ ಒಂದು ದಾವೆಯನ್ನ ಹೂಡಿದ್ರು. ಅವತ್ತು 19/11/2025 ಒಂದು ಐತಿಹಾಸಿಕವಾದಂತಹ ತೀರ್ಪನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡೋ ಮೂಲಕ ಏನು ಈ ದೇಶದಲ್ಲಿ ಹೊರಗುತ್ತಿಗೆ ನೌಕರರು ಇರ್ತಾ ಇದ್ದಾರೆ, ಈ ಎಲ್ಲ ಹೊರಗುತ್ತಿಗೆ ನೌಕರರ ಪರವಾಗಿ ಒಂದು ಒಳ್ಳೆ ಸಶಕ್ತವಾದಂತಹ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ HK ಪಾಟೀಲ್ ನೇತೃತ್ವದಲ್ಲಿ RDPR ಮಿನಿಸ್ಟರ್ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿತ್ತು. ಈ ಸಬ್ ಕಮಿಟಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಯಾವ್ದು ರೀತಿ ಈ ಹೊರಗುತ್ತಿಗೆ ನೌಕರರಿಗೆ ಹೆಂಗೆ ಸಾಧ್ಯತೆಗಳಿದೆ ಎನ್ನುವ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ 2008ರಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಅಲ್ಲಿ ಒಂದು ಕಾರ್ಮಿಕ ವಿವಿಧ ಸಂಘ ಮಾಡಿಕೊಂಡು ಇಲ್ಲಿ ಒಳಗುತ್ತಿಗೆ ನೌಕರರಿಗೆ ಅಲ್ಲೊಂದು ಸಂಬಳ ಮತ್ತು ಅಲ್ಲಿರುವಂತ ವೇತನ ವಗೇರೆ ಕೊಟ್ಟಿದ್ರು. ಸೊ ಅದನ್ನೇ ನೆಪ ಇಟ್ಟುಕೊಂಡು ಈಗ ಅವ್ರನ್ನ ಒಳಗುತ್ತಿಗೆ ಮಾಡೋಣ ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಕರ್ನಾಟಕ ಸರ್ಕಾರದ ಮುಂದೆ ಇದೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3.5 ಲಕ್ಷ ಜನ ನಿಗಮ ಮಂಡಳಿ ಇಲಾಖೆಗಳಲ್ಲಿ ಹೊರಗುತ್ತಿಗೆ ನೌಕರರ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ತತ್ಕ್ಷಣ ಈ ಒಳಗುತ್ತಿಗೆ ಮಾಡಬೇಕು ಅಂತಕ್ಕಂತ ಒಬ್ಬ ಬೇಡಿಕೆಯನ್ನ ಇಟ್ಟುಕೊಂಡು 17/1/2026 ಇಸ್ವಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ನೌಕರ ಸಂಘದ ಜಿಲ್ಲಾಧ್ಯಕ್ಷ ಅಂತ ದೀಕ್ಷಿತ್ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿ ಸತ್ಯಾಗ್ರಹದ ಪ್ರಯುಕ್ತವಾಗಿ ಇಲ್ಲಿ ಸಂಘಟನೆ ಮಾಡಕ್ಕೆ ನಾವೆಲ್ಲ ಕೂಡ ಬಂದಿದ್ದೀವಿ. ಸುಮಾರು 500ಕ್ಕೂ ಹೆಚ್ಚು ಜನ ಈ ಹೋರಾಟದಲ್ಲಿ ಹೊರಗುತ್ತಿಗೆ ಕಾರ್ಮಿಕರಿಗೂ ಈ ಜಿಲ್ಲೆಯಲ್ಲಿ ಪಾಲ್ಗೊಳ್ತಾರೆ ಅಂತೇಳಿ ತಮಗೆ ಜಿಲ್ಲೆಯಲ್ಲೂ ಹೋರಾಡುತ್ತಾ ಇದ್ದೀರಿ. 17 DC ಕಚೇರಿ ಮುಂದಗಡೆ ಬೆಳಗ್ಗೆ 10 ಗಂಟೆಗೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ತಮಗೆಲ್ಲರೂ ಹಮ್ಮಿಕೊಂಡು ಬರ್ಬೇಕಾಗುತ್ತೆ, ಯಶಸ್ವಿ ಮಾಡ್ತಾ ಇದ್ದೀವಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.